ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕ್ರಿಯೇಷನ್. ಇದೊಂದು ರೇಷ್ಮೆ ಸ್ಯಾರಿ. ಇದರಲ್ಲಿ ಸಿಲ್ಕ್ ಥ್ರೆಡ್ ಅವರೇ ಕೊಟ್ಟಿದ್ದಾರೆ, ಕುಚ್ಚಾಕೋದಕ್ಕೆ ಈ ಥರ ಸ್ಪೇಸ್ ಬಿಟ್ಟಿದ್ದಾರೆ. ಇದನ್ನು ನಾನು ದಾರ ಎಲ್ಲ ಎಳೆದು ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಯಾವ ಥರ ಕುಚ್ಚಾಕೋದು ಅಂತ ನೋಡೋಣ. ನೋಡಿ, ಈ ಥರ ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಾದ್ಮೇಲೆ ನಾವು ಡಿಸೈನ್ ಹಾಕೋದಕ್ಕಾಗೋದಲ್ವ. ಫಸ್ಟ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಇದನ್ನು ದಾರಾನ ತೊಗೊಳ್ತೀನಿ. ನೋಡಿ, ಇಷ್ಟು 1/4 ಇಂಚ್ಗಿಂತನೂ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಈ ಥರ ದಾರಾನ ತೊಗೊಂಡು ಈ ಥರ ನೀಡಲ್ ಮೇಲೆ ನೋಡಿ, ನೋಡಿ ಈ ಥರ ದಾರಾನ ಬೆರಳು ಮೇಲೆ ಇಟ್ಕೊಬೇಕು. ಲೆಫ್ಟ್ ಹ್ಯಾಂಡೆಡ್ ಪಾಯಿಂಟಿಂಗ್ ಫಿಂಗರ್ ಮೇಲೆ ಈ ಥರ ಇಟ್ಕೊಂಡು, ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಈ ಥರ ಒಂದು ನಾರ್ಮಲ್ ನೀಡಲ್ನ ತೊಗೊಂಡಿದ್ದೀನಿ, ಸ್ವಲ್ಪ ಉದ್ದ ಇರೋವಂಥದ್ದು. ನೀವು ಕ್ರೋಶಾದಲ್ಲೂ ಕೂಡ ಹಾಕ್ಬೋದು. ನೋಡಿ, ಈ ಥರ ನಾರ್ಮಲ್ ನೀಡಲ್ನ ತೊಗೊಂಡಿದ್ದೀನಿ. ಇದಾದಮೇಲೆ ನಾವು ಇದನ್ನು ಫಿಂಗರ್ ಮೇಲೆ ಈ ಥರ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ನೆಕ್ಸ್ಟು ಇನ್ನು ರೈಟ್ ಹ್ಯಾಂಡಿಂದ ಇದನ್ನು ಈ ಥರ ಒಂದ್ರ ಮೇಲೆ ಒಂದು. ಸೊ ಈಗ ಆಲ್ರೆಡಿ ದಾರಾನ ಬೆರಳು ಮೇಲೆ ಇಟ್ಟಿದ್ದೀನಲ್ವ, ಮತ್ತು ನಾನು ಇದನ್ನು ಇದ್ರ ಮೇಲೆ ಓವರ್ಲ್ಯಾಪ್ ಮಾಡ್ತೀನಿ. ನೋಡಿ, ಈ ದಾರದ ಮೇಲೆ ಈ ದಾರ ಇದೆ. ಇವಾಗ ಈ ನೀಡಲ್ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಹಾಕ್ತೀನಿ. ದಾರದೊಳಗಡೆ ನೀಡಲ್ನ ಹಾಕಿ ನೋಡಿ, ಈ ನೀಡಲ್ ಮೇಲೆ ಒಂದು ದಾರ ಇದೆ, ಇನ್ನೊಂದು ಓವರ್ಲ್ಯಾಪ್ ಮಾಡಿರ್ತೀವಲ್ಲ ಅದನ್ನು ಈ ಥರ ನೋಡಿ, ಒಂದು ದಾರ ಕೆಳಗಡೆ ಒಂದು ದಾರ ಮೇಲಿದೆ. ಸೊ ಇವಾಗ ಇದನ್ನು ನೋಡಿ ಈ ಥರ ನೀಡಲ್ನ ಹಾಕಿ ಅದು ಕೆಳಗಡೆ ಇದ್ದಿದ್ದ ದಾರನ ಈ ಥರ ವಾಪಸ್ ತೊಗೊಂಬರ್ಬೇಕು. ಈ ಥರ ತಂದ ಮೇಲೆ ನೀಡಲ್ ಪಾಯಿಂಟಿಂಗ್ ಇರುತ್ತಲ್ಲ, ಆ ಪಾಯಿಂಟ್ನ ಇಲ್ಲಿ ಈ ಕಡೆ ಶಾರ್ಪ್ ಎಡ್ಜ್ ಇರೋ ಕಡೆ ಈ ನಾಟ್ನ ಲಾಕ್ ಮಾಡ್ಕೋಬೇಕು. ಇದು ಹಿಂಗೊಳಗಡೆ ನೀಡಲ್ನ ಹಾಕಿ ಫಿಂಗರ್ನ ತೆಗೆದು ಬಿಡಬೇಕು. ತೆಗೆದ ಮೇಲೆ ಈ ನೀಡಲ್ ಹಾಗೇ ಇರಬೇಕು. ಎಡ್ಜ್ವರೆಗೂ ಹೋಗೋವರೆಗೂ, ಸೀರೆ ಹೆಡ್ಜ್ವರೆಗೂ ಹೋಗೋವರೆಗೂ ಹಾಗೇ ಇರಬೇಕು. ನಾಟು ಎಡ್ಜ್ಗೆ ಹೋದ್ಮೇಲೆ ರಿಮೂವ್ ಮಾಡಬೇಕು. ಸೊ ನೋಡಿ, ನಾಟ್ ಎಷ್ಟು ನೀಟಾಗಿ ಬರುತ್ತೆ. ಸೊ ಇದೇ ಥರ ಎಲ್ಲ ಓಲ್ ಸ್ಯಾರಿ ನಾವು ಹೀಗೆ ಹಾಕ್ತಾ ಹೋಗಬೇಕು. ನೋಡಿ, ಈ ಫಿಂಗರ್ ಮೇಲೆ ದಾರಾನ ಇಟ್ಕೊಂಡು ಇದನ್ನು ಟ್ವಿಸ್ಟ್ ಮಾಡ್ಕೊಬೇಕು ಫಿಂಗರ್ ಸುತ್ತ. ಸೊ ಒಂದು ಮೇಲಿರುತ್ತೆ ದಾರ, ಒಂದು ಕೆಳಗಡೆ ಇರುತ್ತೆ. ಸೊ ನೀಡಲ್ ಹಿಂದೆಯಿಂದ ಬ್ಯಾಕ್ ಸೈಡಿಂದ ಈ ಥರ ದಾರಾನ ವಾಪಸ್ ತೊಗೊಂಬಂದು ನೋಡಿ, ಈ ಥರ ಆಗತ್ತಲ್ವ. ನೀಡಲ್ನ ಈ ರಿಂಗ್ ಒಳಗಡೆ ಹಾಕಿ ನಾಟ್ನ ಟೈಟ್ ಮಾಡಬೇಕಲ್ವ. ಸೊ ಅದಕ್ಕೆ ಈ ಸೂಜಿನ ಈ ಥರ ಮೂವ್ ಮಾಡ್ಕೊಬೇಕು. ಮೂವ್ ಮಾಡ್ಕೊಂಡ್ಮೇಲೆ ಈ ನಾಟು ಎಡ್ಜ್ಗೆ ಹೋಗುತ್ತೆ, ಆವಾಗ ರಿಮೂವ್ ಮಾಡಬೇಕು. ಎಲ್ಲ ನಾಟ್ಸು ಈಕ್ವಲ್ ಆಗಿರಬೇಕು. ಸೊ ಆ ಥರ ನೀವು ಹಾಕ್ತಾ ಹೋಗಬೇಕು. ಇದನ್ನು ಇವಾಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಬರುತ್ತೆ ಎಲ್ಲ ನಾಟ್ಸು. ಇವಾಗ ಇದನ್ನು ಸೆಕೆಂಡ್ ಸ್ಟೆಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ಒಂದು ನಾಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ. ಇವಾಗ ಇದರಲ್ಲಿ ನಾವು ಹಾಫ್ ಮಾಡಬೇಕು. ಇದೇನು ಮಾಡ್ಕೊಂಡಿರ್ತೀವೋ ಇದರಲ್ಲಿ ಹಾಫ್ ಮಾಡ್ಕೋಬೇಕು. ಈಕ್ವಲ್ ಪಾರ್ಟ್ ಇರಬೇಕು. ಈ ಥರ ಮಾಡ್ಕೊಂಡ್ಮೇಲೆ 2 ಪಾರ್ಟ್ ಆಗುತ್ತಲ್ವ. 2 ಪಾರ್ಟ್ ಆದಮೇಲೆ ಈ ಕಡೆನೂ ಹಾಫ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಹಾಫ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದೆರಡನ್ನೂ ಸೇರಿಸಿ ಮತ್ತೆ ನಾವು ಫಿಂಗರ್ ಮೇಲೆ ಈ ಥರ ದಾರಾನ ಹೋಲ್ಡ್ ಮಾಡಬೇಕು. ನೋಡಿ, ಈ ಥರ ಇಟ್ಕೊಂಡ್ಮೇಲೆ ನೀಡಲ್ನ ಹಾಕಿ ವಾಪಸ್ಸು ದಾರನ ತೊಗೊಂಬರ್ಬೇಕು. ನೋಡಿ, ಈ ಥರ ಬರುತ್ತೆ. ಇದಾದಮೇಲೆ ಈ ಪಾಯಿಂಟ್ ಇರುತ್ತಲ್ಲ, ನೀಡಲ್ ಪಾಯಿಂಟು, ಅದನ್ನು ಇಟ್ಕೋಬೇಕು. ಇಲ್ಲಿ ನೀವು ಲೂಸಾಗೂ ಹಾಕ್ಕೋಬೋದು, ಟೈಟಾಗೂ ಹಾಕ್ಕೋಬೋದು. ನಾನು ಈ ಡಿಸ್ಟೆನ್ಸಲ್ಲಿ ಒಂದು 1/2 ಇಂಚ್ ಸ್ಪೇಸ್ನ ಬಿಟ್ಟು ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ನಾಟ್ ಮಾಡ್ಕೊಳ್ತೀನಿ. ಈ ಥರ ಬರುತ್ತೆ. ಸೊ ಮತ್ತೆ ಇನ್ನೂ ಒಂದು ಹಾಕೋಣ. ತುಂಬ ಈಸಿ ಡಿಸೈನ್ ಏನೋ ಹಾಕೋದು, ಬಟ್ ತುಂಬ ಟೈಮ್ ತೊಗೊಳುತ್ತೆ. ಇದಕ್ಕೆ ನೀವು ಬೀಡ್ಸ್ ಬೇಕಾದರೂ ಹಾಕ್ಕೋಬೋದು, ಮಧ್ಯ ಬೀಡ್ಸ್ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಒಂದು ನಾಟ್ ಹಾಕ್ತಾ ಹೋಗಬೇಕು. ಇಲ್ಲೇನಿದೆ, ನೀವು ಬೀಡ್ಸ್ ಹಾಕಬೇಕು ಅಂತಂದರೆ ಇಲ್ಲಿ ಹಾಕ್ಬೋದು, ಇದರೊಳಗಡೆ ಹಾಕ್ಬೋದು. ನೋಡಿ, ಈ ಥರ ಹಾಕ್ತಾ ಹೋಗಬೇಕು. ಇದನ್ನು ನೀವು ಎಷ್ಟು ಸ್ಟೆಪ್ ಬೇಕಾದ್ರೂ ಹಾಕ್ಬೋದು. ನಾನೀಗ ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ ನೋಡಿ ಇಲ್ಲಿ. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ. ನೆಕ್ಸ್ಟ್ ಸ್ಟೆಪ್ನ ಹೇಗೆ ಮಾಡೋದು ನೋಡೋಣ. ಎಗೈನ್ ನಾನು ಇವಾಗ ಒಂದು ಸ್ಟೆಪ್ ಆಗಿದೆ ಅಲ್ವಾ, ಇದಕ್ಕೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ಗೂ ಸೇಮ್ ಅದೇ ಥರನೇ
ಆಫ್ ಸೆಕ್ಷನ್ ಮಾಡ್ಕೊಬೇಕು. ಒಂದರಲ್ಲಿ ಭಾಗ ಮಾಡಿಕೊಂಡು ಈ ಥರ ನಾಟ್ ಮಾಡ್ತಾ ಹೋಗ್ಬೋದು. ಇದನ್ನು ಎಷ್ಟು ಸ್ಟೆಪ್ ಬೇಕಾದರೂ ಹಾಕ್ಕೊಳ್ತಾ ಹೋಗ್ಬೋದು. ನೋಡಿ ಈ ಥರ. ಈ ಥರ ಎಷ್ಟು ಸ್ಟೆಪ್ ಆದರೂ ಮಾಡ್ಕೊಳ್ತಾ ಹೋಗಿ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನು. ನೋಡಿ ಇವಾಗ ಈ ಥರ ಆಗಿದೆ ಅಲ್ವಾ. ಈಗ ಸೆಕೆಂಡ್ ಸ್ಟೆಪ್ಪು ಅಷ್ಟೇ ಜೊತೆಗೇ ಕಟ್ಕೊಂಡ್ತಾ ಹೋಗ್ಬಿಡ್ಬೇಕು. ಆವಾಗ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ನೀವು ಫಸ್ಟ್ ಸ್ಟೆಪ್ನ ಮುಗಿಸ್ಬಿಟ್ಟು ಆಮೇಲೆ ಸೆಕೆಂಡ್ ಸ್ಟೆಪ್ನ ಕಟ್ಟೋಣ ಅಂತಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ, ಜೊತೆಗೆ ಬೋರು ಆಗಿಬಿಡುತ್ತೆ. ಸೊ ಜೊತೆಗೇ ಕಟ್ಕೊಳ್ತಾ ಹೋಗ್ಬಿಟ್ರೆ ಕ್ವಿಕ್ಕಾಗಿ ಆಗೋದೇ ಗೊತ್ತಾಗಲ್ಲ, ಆ ಥರ ಆಗುತ್ತೆ. ಯಾಕೆಂದರೆ ಇದು ತುಂಬ ಟೈಮ್ ತೊಗೊಳ್ಳೋದ್ರಿಂದ ತುಂಬ ಪೇಷನ್ಸು ಬೇಕು ಇದಕ್ಕೆ. ಚಿಕ್ಕದಾಗೆ ಭಾಗ ಮಾಡಿಕೊಂಡು ದಾರನ ಕಟ್ತಾ ಹೋಗ್ಬೇಕಲ್ವಾ. ತುಂಬ ಸೆನ್ಸಿಟಿವ್ ಇರುತ್ತೆ ಥ್ರೆಡ್ಡು, ಕಟ್ಟಾಗ್ಬಿಡ್ತವೆ. ಕಟ್ಟಾಗ್ಬಿಡೋ ಚಾನ್ಸಸ್ ಇರುತ್ತೆ ಕಟ್ತಾ ಇರಬೇಕು ಈ ಥರ ಕಟ್ಟಬೇಕಾದ್ರೆ. ಸೊ ನೋಡಿಕೊಂಡು ನೀವು ಹಾಕ್ತಾ ಹೋಗಬೇಕು. ನೋಡಿ ಈ ಥರ ಕ್ವಿಕ್ಕಾಗಿ ಆಗುತ್ತೆ. ನಾನಿಲ್ಲಿ 3 ಸ್ಟೆಪ್ನ ಡಿಸೈಡ್ ಮಾಡಿರೋದ್ರಿಂದ ಸೊ ನೋಡಿ ಫಸ್ಟ್ ಸ್ಟೆಪ್ಪು ಇಲ್ಲಿವರೆಗೂ ಮಾಡಿದ್ದೀನಿ, ಸೆಕೆಂಡ್ ಸ್ಟೆಪ್ ಇಲ್ಲಿವರೆಗೂ ಮಾಡಿದ್ದೀನಿ. ಇವಾಗ ಥರ್ಡ್ ಸ್ಟೆಪ್ಗೆ ನಾನು ನೋಡಿ ಎರಡನ್ನೂ ಸೇರಿಸಿ ಇದರಲ್ಲಿ ಡಿವೈಡ್ ಮಾಡಿದ್ರೆ ಇನ್ನೂ ಒಂದು ಸ್ಟೆಪ್ ಆಗುತ್ತೆ. ನೋಡಿ ಇಲ್ಲಿ ಡಿವೈಡ್ ಮಾಡಿದ್ರೆ ಇನ್ನೂ ಒಂದು ಸ್ಟೆಪ್ ಆಗುತ್ತೆ. ಸೊ ನಾನಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ 3 ಸ್ಟೆಪ್ಗೆ. ಈ ಥರ ಎರಡನ್ನೂ ಸೇರಿಸಿ ಈ ಥರ ಬೆರಳ ಮೇಲಿಟ್ಟು ಈ ಥರ ಟ್ವಿಸ್ಟ್ ಮಾಡಿ ನೋಡಿ ನೀಡಲ್ಲಿ ಬ್ಯಾಕ್ ಸೈಡಿಂದ ದಾರನ ವಾಪಸ್ ತೊಗೊಂಬರೋಣ. ಈ ಥರ ಬರುತ್ತಲ್ವ. ಇದಾದಮೇಲೆ ನೀಡಲ್ ಪಾಯಿಂಟ್ನ ಈ ಕಡೆ ಇಟ್ಟು ಯಾವ ಡಿಸ್ಟೆನ್ಸಿಗೆ ಬೇಕು ನೋಡಿಕೊಂಡು ಇದನ್ನು ನೀಡಲ್ನ ತೆಗೆದ್ರೆ ಲಾಕ್ ಆಗುತ್ತೆ. ನೋಡಿ ಈ ಥರ ಬರುತ್ತೆ. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಓಲ್ ಸ್ಟೆಪ್ ಹೀಗೆ ಇರುತ್ತೆ. ನೀವು ಬೀಡ್ಸ್ ಹಾಕಿದ್ರೆ ಇನ್ನೂ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಬಟ್ ಇಲ್ಲಿ ಅವರು ಬೀಡ್ಸ್ ಏನು ಬೇಡ ಅಂದಿರೋದ್ರಿಂದ ನಾನು ಇದನ್ನು ಬೀಡ್ಸ್ ಹಾಕ್ದಿರ ಮಾಡ್ತಾಯಿದ್ದೀನಿ. ತುಂಬ ರಿಚ್ಚಾಗಿ ಬರುತ್ತೆ ಇದು. ತುಂಬ ಡೀಸೆಂಟಾಗಿರುತ್ತೆ ಡಿಸೈನ್, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನ್. ಇದು ತುಂಬ ಡೀಸೆಂಟಾಗೂ ಕಾಣಿಸುತ್ತೆ ಡಿಸೈನು. ಸೊ ತುಂಬ ಹೋಲ್ಡ್ ಡಿಸೈನ್ ಆಗಿರೋದ್ರಿಂದ ಯಾವಾಗಲೂ ಎವರ್ ಗ್ರೀನ್ ಡಿಸೈನ್ ಇದು. ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಡಿಸೈನು, ಎಲ್ಲ ಸಾರಿಗೂ ಮ್ಯಾಚ್ ಆಗುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಫಸ್ಟ್ ನಾನು ಕ್ರೋಶಾ ಕಲಿಬೇಕಾದ್ರೆ ಸೊ ನನಗೆ ಬರ್ತಾ ಇರಲಿಲ್ಲ. ಕ್ರೋಶಾ ಕಲಿಯೋಕ್ಕೂ ಮುಂಚೆ ನಾನು ಈ ಥರ ಒಂದು ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ಕ್ರೋಶಾ ವರ್ಕ್ನೆಲ್ಲ ಕಲ್ತಿದ್ದು. ಇದೆಲ್ಲ ನನಗೆ ನನ್ನ ಫ್ರೆಂಡು ಇದನ್ನು ಹೇಳ್ಕೊಟ್ಟಿದ್ದು. ಈ ಥರ ಒಂದು ಕುಚ್ಚು ಹಾಕೋದನ್ನ ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಅವಳು ಹೇಳ್ಕೊಟ್ಟಿದ್ದರಿಂದ ನಾನು ಇಷ್ಟೆಲ್ಲ ಕಲಿಯೋಕ್ಕಾಯಿತು. ನನ್ನ ಮದುವೆ ಟೈಮಲ್ಲಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಡಿಸೈನ್. ಸೊ ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ಇದಕ್ಕೆ ನೀವು ಇಲ್ಲೇ ಟ್ಯಾಸಲ್ಸ್ನ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ನೀವು ಈಗೂ ಬಿಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಒಂದು ಲೆವೆಲ್ಗೆ ಟ್ರಿಮ್ ಮಾಡಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಡಿಸೈನ್ ಈಗ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇವಾಗ. ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದನ್ನು ನೀವು ಹೀಗೆ ಬೇಕಾದರೂ ಬಿಟ್ಕೊಬೋದು. ಸ್ವಲ್ಪ ಇದನ್ನು ಏನು ಟ್ಯಾಸಲ್ಸ್ ಇದೆಯಲ್ಲ ಇದನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ನೀವು ಇದನ್ನು ಹಾಗೆ ಬಿಟ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಬೇಡ ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಟ್ಯಾಸಲ್ಸ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ನ ಹಾಕಿ ಟ್ಯಾಸಲ್ಸ್ನ ಕಟ್ಕೊಬೋದು. ನೋಡಿ ಈ ದಾರನ ಸ್ವಲ್ಪ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡು ಈ ಥರ ಸ್ವಲ್ಪ ರೋಲ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಆದಮೇಲೆ ಇದನ್ನು ಇದ್ರ ಒಳಗಡೆ ತೂರ್ಸೋಣ. ಈ ದಾರ ವೇಸ್ಟ್ ಆಗೋದು ಬೇಡ ಅಂತೇಳಿ ಅಷ್ಟೇ. ಸೊ ಈ ಥರ ಆದಮೇಲೆ ಇದನ್ನ ಹೀಗೆ ಇಟ್ಕೊಳ್ಳೋಣ. ನಾನಿಲ್ಲಿ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕುಚ್ಚಾಕೋದಿಕ್ಕೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ ಈ ಥರ ಗಮ್ ಹಾಕಿ ಸ್ವಲ್ಪ ಟೈಟಾಗಿ ಈ ಥರ ಶಾರ್ಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದ್ರ ಒಳಗಡೆ ತೋರ್ಸೋಣ. ಇದೇನಿದೆ ಈ ದಾರ ಹಾಗೆ ಇಟ್ಕೊಂಡಿರಬೇಕು. ನೆಕ್ಸ್ಟು ಇದನ್ನು ಈ ಥರ ಪುಲ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆದಮೇಲೆ ಎಷ್ಟು ಲೆಂತ್ ಬೇಕು ನಮಗೆ ಟ್ಯಾಸಲ್ಲು ಆ ಲೆಂತ್ಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ ಈ ಥರ ಇದೇನು ಒಳಗಡೆ ದಾರ ಇದೆ ಇದು ಸೆಂಟರ್ಗೆ ಬರಬೇಕು, ಅದು ಒಳಗಡೆ ಹೈಡ್ ಆಗಬೇಕು. ಹೈಡ್ ಆಗೋ ಥರ ಈ ಥರ ಮುಚ್ಕೊಬೇಕು. ನೋಡಿ ಹೀಗೆ
ಆ ಗಂಟು ಸೆಂಟರಲ್ಲಿ ಗಂಟು ಮಾಡ್ಕೊಂಡಿದ್ದೀವಲ್ಲ ಇದು, ಅದು ಸೆಂಟರ್ಗೆ ಬರಬೇಕು, ಥ್ರೆಡ್ ಸೆಂಟರ್ಗೆ. ಈ ಥರ ಆದಮೇಲೆ ನಾನಿಲ್ಲಿ 4 ಸ್ಟ್ರ್ಯಾಂಡ್ಸು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಇದಾದಮೇಲೆ ಬ್ಯಾಕ್ ಇಲ್ಲಿ ನೋಡಿ, ಇದು ಉಲ್ಟಾ ಅಲ್ವಾ, ಸ್ಯಾರಿ ಉಲ್ಟಾ ಅಲ್ವಾ, ಇಲ್ಲಿಂದ ನಾನು ನೀಡಲ್ನ ಸೆಂಟರಿಂದ ತೋರಿಸ್ತೀನಿ. ನೀಡಲ್ನ ವಾಪಸ್ ಈ ಕಡೆ ತೊಗೊಂಬರ್ತೀನಿ. ಈ ಕಡೆ ತೊಗೊಂಬಂದು ಈ ಥರ ಹೋಲ್ಡ್ ಮಾಡ್ಕೊತೀನಿ, ತಮ್ಮ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡು ಈ ನೀಡಲ್ನ ನೋಡಿ, ಈ ನೀಡಲ್ ಇದೆಯಲ್ಲ ಇದನ್ನು ವಾಪಸ್ಸು ಹಿಂಗೆ ತೊಗೊಂಬರ್ತೀನಿ. ಆ ಟ್ಯಾಸಲ್ ಹಿಂದೆ ತೊಗೊಂಬಂದು ಇಲ್ಲಿ ಒಂದು ನಾಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದು ನಾಟು ಟೈಟ್ ಮಾಡ್ಕೊಳ್ಳೋಣ. ಟೈಟ್ ಮಾಡ್ಕೊಂಡ್ಮೇಲೆ ಇದೇ ಥರ 2 or 3 ಟೈಮ್ಸು ನಾವು ಇದನ್ನು ನಾಟ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 2 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನಿಲ್ಲಿ 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ನೀಡಲ್ಲಿದೆ ಅಲ್ಲ, ನಾರ್ಮಲ್ ನೀಡಲ್ಲು, ಈ ನೀಡಲ್ನ ಈ ಜರಿ ಥ್ರೆಡ್ ಒಳಗಡೆ ಹಾಕಿ ಸೂಜಿನ ವಾಪಸ್ ತೊಗೊಂಬರ್ಬೇಕು. ಈ ಪಕ್ಕದ ದಾರ ಎಲ್ಲ ಬರ್ತಿರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಹಾಕಬೇಕು. ನೋಡಿ ಈ ಥರ ಬಂದಮೇಲೆ ಟ್ಯಾಸಲ್ಲು ನಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡಿಕೊಂಡು ನಂತರ ಇದನ್ನು ಈಕ್ವಲ್ ಮಾಡ್ಕೋಬೇಕು. ಒಳಗಡೆ ಇರತ್ತಲ್ಲ ಥ್ರೆಡ್ಡು, ಅದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ ಸಾರಿದು ಥ್ರೆಡ್ ಇರತ್ತಲ್ವ, ಅಲ್ಲಿ ನಾವು ಕುಚ್ಚು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಹಳೆಯ ಡಿಸೈನ್ ಆದ್ರೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ. ಈ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.